ಎಲ್ಲೋ ಈ ಪ್ರಸಂಗ ಸ್ವಲ್ಪ ಎದುರೆದುರಾಗಬೇಕು ಅಂತ ನೀನೇ ಎಲ್ಲ ಸ್ವಲ್ಪ ಕೈಯಾಡಿಸದ ಹಾಗೆ ಉಂಟು. ನಾನು ಕೈಯಾಡಿಸುವುದೇ ಹೌದಾದ್ರೆ ಹೀಗಲ್ಲ, ಬೇರೆ ರೀತಿಯೇ ಬರ್ತಿದ್ದೆ. ಅಲ್ಲಲ್ಲ, ಅದು ಹಾಗೆ ದೊಡ್ಡವರು ಇರುವಂತ ಹೊತ್ತಿನಲ್ಲಿ ಸ್ವಲ್ಪ ಸಣ್ಣದಾಗಿ ಆದ್ರೂ ಬರುವ ಅಂತ ಉಂಟು. ಅಲ್ಲ, ಸಮಯಕ್ಕೆ ಸಮಯಕ್ಕೆ ಸಂದರ್ಭ ಅಲ್ಲ. ನಿಮ್ಮ ನಾಲಿಗೆಯಲ್ಲಿ ಹೊತ್ತಿಗೆ ಬರುವುದೇ ಮರುತ. ಗಾಳಿಗೆ ಹುಟ್ಟಿದವನೇ ಬಾ ಅಂತ ಹೇಳ್ತೀರಿ ಹೊರತು ಶಿವನಿಗೆ ಹುಟ್ಟಿದವ ಬಾ ಅಂತ ಕರೆಯುವುದಿಲ್ಲ. ಮತ್ತೆ ಹೇಳಿದ್ದಲ್ಲ, ನಿನ್ನ ಅಂಶದಿಂದ ಅಲ್ಲ ಅಂತ ಹೇಳ್ತೀಯ. ಉಂಟು ಅಲ್ಲ ಅಲ್ಲ ಉಂಟು. ಇದ್ದ ಮೇಲೆ ಮತ್ತೆ ಆಡುವುದೇಕೆ? ಈಗ ತಂದೆಯ ಪ್ರಧಾನದಿಂದ ಪ್ರಾಪ್ತವಾದ ಮಗು ಈಗ ದಶರಥ ನೀವು ಉತ್ತರ ಹುಟ್ಟಿದವ. ಅಲ್ಲ, ಉತ್ತರ ನೀವು ಕೊಡಬೇಕು. ನಾನು ಹೇಳುವುದಲ್ಲ, ದಶರಥನ ಮಗ ಅಂತ ಕೊಂಡಾಡುವುದೇ ಹೌದಾದ್ರೆ ನಾವು ಬೇರೆ ಬೇರೆ ಕಡೆಗಳಿಗೆಲ್ಲ ನಿಮ್ಮ ತುರಗ ಹೋಗಿದೆಯಲ್ವಾ? ಹೌದು. ಅಲ್ಲಿ ಯುದ್ಧಗಳನ್ನು ಘಟಿಸಿದೆ. ಎಲ್ಲಿಯಾದ್ರೂ ಸಂಧಾನ ಮಾಡಿದ್ದೀರಾ? ಮಾಡ್ಲಿಲ್ಲ. ಸಂಧಾನ ಮಾಡಿದ್ದಿಲ್ಲ. ಆದ್ರೆ ನಮ್ಮಲ್ಲಿ ಸಂಧಾನ ಮಾಡಿದ್ದೆ. ಯಾಕೆ ಮಾಡಿದೆ? ಪರಮೇಶ್ವರ ಇದ್ದಾರೆ ಎನ್ನುವುದರಿಂದಲೇ ಮಾಡಿ. ಹೌದಲ್ಲ? ಹೌದು, ಮಾಡಿ. ನನ್ನ ಅಸ್ತಿತ್ವವನ್ನು ತಿಳಿದು ನೀನು ಸಂಧಾನಕ್ಕೆ ಮುಂದಾದುದೇ ಹೌದಾದರೆ ಸಂಧಾನ ಘಟಿಸಿತ ಅಥವಾ ಸಂಧಾನಕ್ಕೆ ಕಳಿಸಿಕೊಡುವುದು ನೀನು ಅವನನ್ನು. ಮತ್ತೆ ಈಗ ಯೋಚನೆ ಮಾಡು. ಹೇಗೂ ಈಗ ಯಾರನ್ನು ಕಳಿಸಿಕೊಡ್ಬೇಕು ಎದುರಿದ್ರಂತೆ ಇಲ್ವಾ? ಈಗ ಅವನನ್ನು ಹನುಮಂತನನ್ನು ಕಳಿಸಿಕೊಟ್ಟೆ. ಪರಿಣಾಮದಲ್ಲಿ ಏನಾಯಿತು? ಮೊದಲೊಂದು ವಿಷಯ ಪ್ರಸ್ತಾಪವಾಯಿತು. ಕುದುರೆಯನ್ನು ಬರಿದೇಕೆ ಕಟ್ಟಿದಿರಿ? ಕುದುರೆಯ ಸಾಧ್ಯತೆಗಳೇನು? ಕಟ್ಟುವುದು ಸರಿಯೋ ಬಿಡುವುದು ಸರಿಯೋ ಎನ್ನುವಂತಹ ಪ್ರಶ್ನೆ ಬಂತು. ಸರಿ. ಆ ಬಳಿಕ ಅದು ಎಲ್ಲಿಗೆ ತಿರುಗಿತು? ಶ್ರದ್ಧೆಗೆ ತಿರುಗಿತು. ಹೌದು. ಹನುಮಂತನಿಗಿದ್ದ ಶ್ರದ್ಧೆ ರಾಮನ ಮೇಲೆ, ವೀರಮಣಿಗಿರುವ ಶ್ರದ್ಧೆ ಈಶ್ವರನ ಮೇಲೆ, ನನ್ನ ಮೇಲೆ ಇರುವಂತದ್ದು. ಹೌದಲ್ಲ? ಹಾಗಾದ್ರೆ ಈಗ ಅವರಿಬ್ಬರನ್ನು ನೀವು ಜೊತೆ ಸೇರಿಸಿದ್ದು ಸಂಧಾನ ಆಗಬೇಕು ಅಂತೇಳಿ, ಸಂಧಾನ ಆಗಬಾರ್ದು ಅಂತೇಳಿ. ಸಂಧಾನ ಆಗಬೇಕು ಅಂತ ನಮ್ಮ ಮನಸ್ಸಿದ್ದದ್ದು. ಅದು ಹೇಗಾಗುತ್ತದೆ? ಯಾಕೆ? ಒಬ್ಬನಿಗೆ ಸಿಹಿಯೇ ಇಷ್ಟ ಆಗುತ್ತದೆ. ಅವನು ಸಿಹಿ ಭಕ್ಷಗಳನ್ನೇ ತಿನ್ನುತ್ತಾ ಅದರ ಕುರಿತಾಗಿ ಬೇಕಾದಷ್ಟು ಹೇಳಿ ಸಿಹಿ ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚು ಬೆವರು ಹರಿದ ಹೊತ್ತಿನಲ್ಲಿ ಒಂದಿಷ್ಟು ಸಿಹಿ ತಿಂದ್ರೆ, ಬೆಲ್ಲ ತಿಂದ್ರೆ ಸ್ವಲ್ಪ ಚೈತನ್ಯ ಬರುತ್ತದೆ. ಸರಿ. ಬಿಸಿಲಿನಿಂದ ದಣಿದು ಬಂದಾಗ ಮನೆಗೆ ಬಂದವರಿಗೆ ಕೊಡುವುದು ಅದನ್ನೇ ಎನ್ನುವ ಹಾಗೆ ಒಬ್ಬಾತ ಸಿಹಿಯ ಇಷ್ಟವಾದವನು ಸಿಹಿಯ ಕುರಿತು ಹೇಳ್ತಾನೆ. ಆದ್ರೆ ಮತ್ತೊಬ್ಬ ಹಾಗೆ ಹೇಳುವುದಿಲ್ಲ. ಖಾರ ಬಹಳ ಒಳ್ಳೆಯದು, ಖಾರ ಇದ್ರೆ ಒಂದು 2 ಮುಷ್ಟಿ ಅನ್ನ ಹೆಚ್ಚು ಹೋಗುತ್ತದೆ ಅಂತ ಹೇಳುವ ವರ್ಗ ಉಂಟಾ ಇಲ್ವಾ? ಉಂಟಲ್ಲ? ಹೌದು. ಹಾಗಾದ್ರೆ ಸಿಹಿ ಇಷ್ಟ ಆದವನಿಗೆ ಖಾರ ಇಷ್ಟ ಆಗುವುದಿಲ್ಲ, ಖಾರ ಇಷ್ಟ ಆದವನಿಗೆ ಸಿಹಿ ಇಷ್ಟ ಆಗುವುದಿಲ್ಲ. ಯಾಕೆ ಅಂತ ಪ್ರಶ್ನೆಗೆ ಉತ್ತರ ಇಲ್ಲ. ಅವನ ನಾಲಿಗೆಯ ರುಚಿ ಹಾಗೆ. ಹಾಗಾದ್ರೆ ವೀರಮಣಿಗೆ ಈಶ್ವರನ ಕುರಿತಾದಂತಹ ಭಕ್ತಿಯೇ ಹೆಚ್ಚು, ಹನುಮಂತನಿಗೆ ರಾಮನ ಕುರಿತಾದಂತಹ ಶ್ರದ್ಧೆಯೇ ಹೆಚ್ಚು. ಸರಿ. ಹರಭಕ್ತನಾಗಿರುವಂತಹ ವೀರಮಣಿಯ ಬಳಿಯಲ್ಲಿ ಹೋಗಿ ನಿಮ್ಮ ತನವನ್ನು ನೀವು ಹೇರುತ್ತೀರಿ ಅಂತಾದ್ರೆ ಹಾಗಾದ್ರೆ ಒಬ್ಬನ ಶ್ರದ್ಧೆ ಯಾಕೆ? ಅವನವನ ಮತ ಅವರವರಿಗೆ, ಅವರವರ ಸಂಸ್ಕೃತಿ ಅವರವರಿಗೆ, ಅವರವರ ಭಾವನೆಗಳು ಅವರವರಿಗೆ. ಸರಿ. ನೀ ಇದನ್ನು ನಾವು ಹೇಳಿದ ಕೇಳುವುದಿಲ್ಲ ನೀನು. ಹಾಗಾದ್ರೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ತೆರೆನಾಗಿ ಹನು ಶ್ರೀಹರಿಯು ಅಥವಾ ಹರನು ಅಥವಾ ದೇವನು. ಸರಿ. ಈಗ ಶಬರಿ ದೇವಿ ಮತಂಗಾಶ್ರಮದಲ್ಲಿ ಬೆಳೆದವಳು. ಸರಿ. ರಾಮನನ್ನು ನೋಡಿದ್ದಾಳ? ನೋಡ್ಲಿಲ್ಲ. ಅವಳು ಕಲ್ಪಿಸಿಕೊಂಡದ್ದು ಹೇಗೆ? ತಲೆಯಲ್ಲಿ ಜಟೆಯನ್ನು ಹೊಂದಿಕೊಂಡ, ನಾರು ಮಡಿಗಳನ್ನುಟ್ಟ, ಒಬ್ಬ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದ ಒಬ್ಬ ಕಿರಾತರ ಹುಡುಗನಂತೆ ರಾಮನಿರಬಹುದೇ? ಹೌದು, ಅವಳ ತರ್ಕ. ಯಾಕಂದ್ರೆ ಅವಳು ಕಿರಾತ ವರ್ಗಕ್ಕೆ ಸೇರಿದವಳು, ಕಿರಾತರ ಜೊತೆಯಲ್ಲಿ ಬಾಳಿದವಳು, ಬದುಕಿದವಳು. ಹಾಗಾಗಿ ಆಲ್ಕಲ್ಪನೆಯನ್ನು ಅವಳು ಮಾಡಿಕೊಂಡಳು. ಈಗ ರಾಮನೇನು ಕಿರಾತರ ವರ್ಗದಲ್ಲಿ ಹುಟ್ಟಿದವನ ಅಲ್ಲ, ರಾಜನ್ಯ ಕುಲದಲ್ಲಿ ಹುಟ್ಟಿ ಬಂದ ಸೂರ್ಯವಂಶದ ಚಕ್ರವರ್ತಿಯ ಕುಮಾರನವನು. ಹಾಗಾದ್ರೆ ರಾಜಭೂಷಣಗಳಿಂದ ಶೋಭಿಸಬೇಕಾಗಿರುವಂತಹ ರಾಮನನ್ನು ಶಬರಿ ನೆನೆದದ್ದು ಆ ಪರಿಯಲ್ಲಿ. ಹಾಗೆ ಕಾಣ್ಲಿಕ್ಕೆ ಸಿಕ್ಕಿದ್ಲ ಇಲ್ವೋ? ಸಿಕ್ಕಿದ. ಹಾಗಾದರೆ ಅವರವರ ಭಾವನೆಗೆ ತೆರನಾಗಿ ಅವರವರು ಕಾಣಿಸಿಕೊಳ್ಳುತ್ತಾರೆ. ವೀರಮಣಿಗೆ ನಾ ಕಾಣಿಸಿಕೊಂಡಿದ್ದೇನೆ, ನನ್ನನ್ನೇ ಹಿರಿದು ಅಂತ ಅವನ ಶ್ರದ್ಧೆ. ಅವನ ಶ್ರದ್ಧೆಯ ಮೇಲೆ ನೀವು ಹೊಡೆತ ಕೊಡುವುದಕ್ಕೆ ಬಂದದ್ದು ತಪ್ಪಾಗುತ್ತದ ಇಲ್ವೋ? ಪರಮೇಶ್ವರ ಏನು ಪ್ರಧಾನವಾದ ನಿನ್ನ ಆಕ್ಷೇಪದ ಸುಳಿ ಪ್ರಾರಂಭ ಆಗುವುದು. ಹನುಮಂತನನ್ನು ಯಾಕೆ ಕಳಿಸಿಕೊಟ್ಟದ್ದು? ಹೌದು. ಕಾರಣ ಏನು ಕೇಳಿದ್ರೆ, ಹನುಮಂತನಲ್ಲಿ ರಾಮಶ್ರದ್ಧೆ ಉಂಟು ಎನ್ನುವ ಹಾಗೆ ಈ ಮಾತನ್ನು ಎಲ್ಲೇ ಯಾರ ಕುರಿತಾಗಿ ಆಡಿದ್ರು ಅದೇ ಪ್ರಶ್ನೆ ಹುಡ್ತದೆ. ಸರಿ. ಯಾಕೆ? ಅಶೋಕವನಿತ ನ್ಯಾಯ ಅಂತೊಂದುಂಟು. ಸೀತೆಯನ್ನು ಯಾಕೆ ಕೊಂಡೋಗಿ ಅಶೋಕವನದಲ್ಲಿ ಇಟ್ರು ಎನ್ನುವ ಹಾಗೆ ಒಂದು ಪ್ರಶ್ನೆ ಹುಟ್ಟಿತು ಅಂತಾದ್ರೆ ಎಲ್ಲಿ ಇಟ್ರು ಅದೇ ಪ್ರಶ್ನೆ ಬಡ ಮೂಡ್ತದೆ. ಯಾಕೆ ಆಡಿದೆ? ಹನುಮಂತನಲ್ಲ. ಅದನ್ನು ಆಕ್ಷೇಪಿಸುವವರಿಗೆ ಹೇಳ್ತೀರ, ಅದನ್ನೇ ಹೇಳಿದ್ದು ನಾನು. ಬೇರೆ ಎಲ್ಲಿಟ್ರು? ಈಗ ಹನುಮಂತನ ಹೊರತಾಗಿ ಅನ್ಯರ ಪ್ರವೇಶ ಸಭಾ ಮಂಟಪಕ್ಕೆ ಆಗಿದ್ರು ರಾಮಶ್ರದ್ಧೆಯನ್ನು ನಾವು ಬಿಡುವುದಕ್ಕಿಲ್ಲ. ರಾಮಶ್ರದ್ಧೆಯ ವಿರೋಧವಾಡಿದಲ್ಲ. ಈಗ ಅವನ ಹೊರತಾಗಿ ಈಗ ನಿಮ್ಮ ಸೇನೆಯಲ್ಲಿ ಕೇವಲ ಮಂಗಗಳು ಮಾತ್ರ ಇರುವುದಾ? ಅಲ್ವೇ ಅಲ್ಲ. ಈಗ ನೀನಿಲ್ವಾ? ಮಂದಿಗಳಿದ್ದಾರೆ. ನೀನೊಬ್ಬ ನಾಯಕನಾಗಿ ಬಂದಿದ್ದ, ನೀನೇ ಹೋಗುದು ಭೂಷಣವಾದುದಲ್ಲ. ಈಗ ನಿಮ್ಮಲ್ಲಿ ಮನುಷ್ಯರಿಲ್ವಾ? ಮನುಷ್ಯರಿಗೆ ರಾಮ ಶ್ರದ್ಧೆ ಇಲ್ವಾ? ಅಥವಾ ರಾಮನ ಕುರಿತಾಗಿ ಗೊತ್ತಿಲ್ವಾ? ಅಥವಾ ಸರಿಯಾದ ಸುಸ್ಪಷ್ಟವಾದಂತಹ ಭಾಷೆಯಲ್ಲಿ ಮನುಷ್ಯ ಬಂದು ಹೇಳಿದ್ರೆ ವೀರಮಣಿ ಒಪ್ಪುವುದಿಲ್ಲ ಅಂತ ಏನಾದ್ರೂ ಉಂಟಾ? ಆದ್ರೆ ಒಂದು ಯೋಚನೆ ಮಾಡಬೇಕು. ಎಂದದ್ದು? ಅವ ಒಪ್ಪಿದ್ಯಾರನ್ನು? ಪರಮೇಶ್ವರನನ್ನು. ನಾವು ಕಳಿಸಿದ್ಯಾರನ್ನು? ರಾಮಭಕ್ತನಾದಂತ ಆಂಜನೇಯನ. ಸರಿ. ಅವನನ್ನೇ ಕಳಿಸುವಲ್ಲಿ ಉದ್ದೇಶ ಎಂತದ್ದು?
ಹರನಂಶದಿಂದ ಹುಟ್ಟಿದವ ಆಂಜನೇಯ ಎನ್ನುವುದು ಲೋಕ ಪ್ರಸಿದ್ಧಿ. ಸರಿ, ನಮ್ಮಲ್ಲಿದ್ದ ಯಾರಿಗೂ ಆ ಪ್ರಸಿದ್ಧಿ ಇಲ್ಲ, ಅಥವಾ ಹುಟ್ಟಿದವರು ಅಲ್ಲ. ಈಗ ಒಂದು ಕೇಳು, ಎಂತದ ಹರನಂಶದಿಂದ? ಹರನಂಶದಿಂದ ಹುಟ್ಟಿದವ, ಹರನ ಅನುಗ್ರಹಕ್ಕೆ ಒಳಪಟ್ಟವ. ತಡಿ, ನೀನು ಹನುಮಂತನನ್ನು ಪವನ ಸುತ ಬಾ ಸುಜ್ಞಾನಿ ಅಂತ ಕರೀತೀಯ, ಈಶ್ವರನ ಹುಟ್ಟಿದವ ಬಾ ಅಂತ ಕರೀತೀಯ? ಅಲ್ಲ, ಸಮಯಕ್ಕೆ ಸಂದರ್ಭ ಅಲ್ಲ. ನಿಮ್ಮ ನಾಲಿಗೆ ಬರುವುದೇ ಮರುತ ಸುತ ಬಾ, ಗಾಳಿಗೆ ಹುಟ್ಟಿದವನೇ ಬಾ ಅಂತ ಹೇಳ್ತೀರಿ ಹೊರತು ಶಿವನಿಗೆ ಹುಟ್ಟಿದವ ಬಾ ಅಂತ ಕರೆಯುವುದಿಲ್ಲ. ಮತ್ತೆ ಹೇಳಿದ್ದಲ್ಲ, ನಿನ್ನ ಅಂಶದಿಂದ ಅಲ್ಲ ಅಂತ ಹೇಳ್ತೀಯ? ಉಂಟು, ಅಲ್ಲ ಅಲ್ಲ, ಇದ್ದ ಮೇಲೆ ಮತ್ತೆ ಆಡುವುದೇಕೆ? ಈಗ ತಂದೆ ಯಾರು? ತಂದೆಯ ಸ್ಥಾನದಲ್ಲಿ ತವ ಮರುತ, ಅದನ್ನ ನಾವು ಆಕ್ಷೇಪ ಮಾಡಿ. ತಂದೆಯ ಸ್ಥಾನದಲ್ಲಿ ಇದ್ದವ ಕೇಸರಿ. ಈಗ ಆಲೋಚನೆ ಮಾಡಿ ನೋಡಿ, ಈಗ ರಾಮ ಹುಟ್ಟಿದ್ದೆ ಆಗಿದೆ ಹೇಗೆ? ಪಾಯಸದಿಂದ ಹುಟ್ಟಿದ್ದು, ಹೌದಾ? ಈಗ ಪಾಯಸ ಪ್ರಧಾನದಿಂದ ಪ್ರಾಪ್ತವಾದ ಮಗು. ಈಗ ದಶರಥ ಎದ್ದೆಯಿಂದ ಹುಟ್ಟಿದವ. ನೀನೀಗ ಎದ್ದೆದ ಮಗ ಅಂತ ಹೇಳ್ತೀಯ, ದಶರಥನ ಮಗ ಅಂತ ಹೇಳ್ತೀವಿ. ನೀವ್ ಹೇಗೆ ಹೇಳ್ತೀರಿ? ಅಲ್ಲ, ನೀವ್ ಹೇಗೆ ಹೇಳ್ತೀರಿ? ಅಲ್ಲ, ಉತ್ತರ ನೀವು ಕೊಡ್ಬೇಕು. ನಾನು ಹೇಳುವುದಲ್ಲ, ದಶರಥನ ಮಗ ಅಂತ ಕೊಂಡಾಡುವುದೇ ಹೌದಾದ್ರೆ ನಾವು ಸೂರ್ಯವಂಶದ ಸುಕುಮಾರ ಚಕ್ರವರ್ತಿ ಅಂತ ಹೇಳುವುದು ತಪ್ಪಂತಲ್ಲ, ಹೇಳಿದ್ದಲ್ಲ. ಸರಿ, ಈಗ ಹಾಗೆ ಹೇಳುವುದಾಗಿದ್ರೆ ರಾಮನನ್ನು ದಶರಥ ಮಗನೇ ಅಂತ ನೀವು ಕರೆಯುವುದು, ಅದರಲ್ಲಿ ಸಂತೋಷ ಎನ್ನುವುದು ಸತ್ಯ ಅಂತ ಆಗಿದ್ರೆ ಹನುಮಂತನನ್ನು ಕೇಸರಿ ಪುತ್ರ ಅಂತ ಹೇಳಬೇಕು, ಪವನ ಸುತ ಅಂತ ಹೇಳುವುದೇ ಅಲ್ಲ. ಅದನ್ನು ನಾವು ಕರಿತೇವೆ. ಯಾಕೆ? ಅವನ ತಂದೆಯ ಸ್ಥಾನದಲ್ಲಿ ಇಬ್ಬರಿದ್ದಾರೆ ಎನ್ನುವುದರಿಂದ ನಾವು ಕರೆಯುವುದು. ಹಾಗೊಂದು ಹರನಂಶ ಎನ್ನುವುದು ನಾನು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ವಲ್ಲ, ಅದನ್ನು ಒಪ್ಪಬೇಕಾಗುತ್ತದೆ. ಆ ನ್ಯಾಯ ಅದೇ ಒಪ್ಪುವುದು ಹೌದಾಗಿದ್ದರೆ ಅದಕ್ಕಾಗಿ ಶಿವನು ಬ್ರಹ್ಮಾಂಡ ಕೊಡೆಯೇನು ಅಂತ ಹೇಳುವಾಗ ಹನುಮಂತ ಅದನ್ನು ಒಪ್ಪಬೇಕಿತ್ತ ಬೇಡ? ಈಗ ನಮ್ಮ ರಾಮ ಮಾತ್ರ ದೇವರು ಅಂತ ಹೇಳಿದ್ಯಾಕೆ? ಹನುಮಂತ ಒಪ್ಪಬೇಕಾದಲ್ಲ, ಅದೇ ನ್ಯಾಯನ ಹೀಗೆ ನೋಡುವ. ಅದನ್ನು ವೀರಮಣಿ ಒಪ್ಪಬೇಕು ಬೇಡ? ಒಪ್ಪಾತ ರಾಮ ತನ್ನ ದೇವನಾದಂತಹ ಪರಮೇಶ್ವರನ ಅನುಗ್ರಹದಿಂದ ಹುಟ್ಟಿದವ, ಅಂಶದಿಂದ ಹುಟ್ಟಿದವ ರಾಮನನ್ನು ಕೊಂಡಾಡ್ತಾನೆ ಅಂತಾದ್ರೆ ರಾಮನಲ್ಲೇನೋ ಉಂಟು ಎನ್ನುವುದನ್ನು ಇನ್ನ ಭಕ್ತ ಅರ್ಥ ಮಾಡ್ಕೊಳ್ಬೇಕು ಬೇಡವಾ? ಸೋತದ್ದು ವೀರಮಣಿಯ ತಪ್ಪು. ಯೋಚನೆ ಮಾಡು, ನಿಮ್ಮ ಊರಿನ ಆಚರಣೆಗಳನ್ನು ನನ್ನ ಈ ವೀರಮಣಿಯ ಊರಿನಲ್ಲಿ ತಂದು ಹೇರುವುದಕ್ಕೆ ಹೋಗಬೇಡಿ. ಇಲ್ಲ, ಹೌದಾ? ಸ್ವಲ್ಪ ಕೆಳಗೆ ಹೋಗು. ಹೌದಾ? ಕೇರಳ ಪ್ರಾಂತ್ಯಕ್ಕೆ ಹೋದ್ರೆ ಅಡ್ಡನಾಮ ಹಾಕಿಕೊಂಡು ತಿರುಗಾಡುತ್ತಾರೆ. ನಮ್ಮಲ್ಲಿಗೆ ಬಂದ್ರೆ ಉರುಟು ಕುಂಕುಮದ ಬೊಟ್ಟಿಡ್ತಾರೆ. ಇನ್ನು ಮೇಲೆ ಹೋದ್ರೆ ಉದ್ದನಾಮ ಹಾಕುತ್ತಾರೆ. ಉದ್ದನಾಮದವರಿಗೆ ಅಡ್ಡನಾಮ ಸರಿ ಕಾಣುವುದಿಲ್ಲ, ಅಡ್ಡನಾಮದವರಿಗೆ ಉದ್ದನಾಮ ಸರಿ ಕಾಣುವುದಿಲ್ಲ. ಹೌದಾ? ಈ ದ್ವಂದ್ವಗಳು ಇದ್ದದ್ದೇ. ಹೌದಾ? ಹಾಗಾದರೆ ಯಾವಾಗ ರಾಮನೇ ದೊಡ್ಡವ ಅಂತ ಇವ ಹೇಳಿದನೋ, ಶಿವನ ಭಕ್ತನಾಗಿರುವಂತ ಅವನಿಗೆ ನಾನೇನು ಕಡಿಮೆ ಅಂತ ಬಂತು. ಅದೇ ಹೇಳಿದ್ದು. ಮೊದಲು ವಿಷಯಗಳ ಕುರಿತು ಚರ್ಚೆಯಾಗುವ ಬದಲು ಶ್ರದ್ಧೆಗಳ ತಾಕಲಾಟಕ್ಕೆ ತೊಡಗಿತು. ಇದಕ್ಕೆ ಇತ್ಯರ್ಥ ಹೇಗಾಗಬೇಕಾಗಿದೆ? ಮೊದಲೆನಗಿದ ಅರ್ಹತೆ ಅಂದ್ರೆ ನೀವು ಬಂದಾಗ ಅಲ್ಲ, ಬಂದಾಗ ನಾನಿದ್ದೇನೆ ಅಂತ ನೆನಪು ಮಾಡಿಕೊಂಡು ಸಂಧಾನಕ್ಕೆ ಕಳಿಸಿದೆ. ಸಂಧಾನ ಮುರಿಯುವಂತ ಹೊತ್ತಿನಲ್ಲಿ ಒಂದು ಮಾತು ಹೇಳುತ್ತಿದ್ದಾರೆ. ನೋಡಿ ಸ್ವಾಮಿ ಈಶ್ವರ ದೇವರೇ, ಬೇಕಾದ್ರೆ ನಿನ್ನ ಹತ್ರ ಜೋಡು ಕಾಯಿ ಇಲ್ಲದಿರ ತೊಂದ್ರೆ ಇಲ್ಲ, ಒಂದು ತೆಂಗಿನಕಾಯಿ ಆದ್ರೂ ತಂದಿಡುವುದು ನನಗೆ ಸಾಕಾಗ್ತದೆ. ಸಾಕಾಗಿ ನಾನು ಒಲಿಯುತ್ತೇನೆ. ದೇವ್ರೆ ಬೇಡ, ನಿನಗೆ ಹೂ ಇದ್ರೆ ಬಿಲ್ವ ಪತ್ರೆ, ಅದು ಹೂ ಸಿಗದಿದ್ರೆ ಬಿಲ್ವ ಪತ್ರೆ ಆದ್ರೂ ಆದಿತ್ತು. ದೇವರೇ, ಈಶ್ವರ ದೇವರೇ, ನೀವಿದ್ದೀರಿ ಅಂತ ಸಂಧಾನ ಮಾಡಿದ್ದೇವೆ. ಅವ ಸಂಧಾನಕ್ಕೆ ಒಪ್ಪುತ್ತಾ ಇಲ್ಲ. ಈಗ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಹೇಗೆ ನಿಮ್ಮ ಮನೆಯ ಹುಡುಗ ಅಥವಾ ನಿಮ್ಮ ಮಾವ ಹೊಡಿಯುವುದ ಬಿಡುವುದ? ನನ್ನ ಹತ್ರ ಒಂದು ಮಾತು ಕೇಳದೆ ನಿನ್ನ ಇಷ್ಟಂತೆ ನಡೆಯುತ್ತಿ ಅಂತಾದ್ರೆ ಏನು ಮತಮುಖತನ ತೋರಿಸಿದ್ರೆ ಒಂದು ಪ್ರಧಾನ ಪ್ರಶ್ನೆ ಕೇಳಿದ್ದೆ. 2 ತೆಂಗಿನಕಾಯಿ ಬೇಡ, ಒಂದು ತೆಂಗಿನಕಾಯಿಯನ್ನಾದ್ರೂ ಇಟ್ಟು ನಿನ್ನಲ್ಲೇ ಪ್ರಪತ್ತಿಯನ್ನು ಹೊಂದಿ ನಾನು ಕೇಳಿಕೊಂಡದ್ದೇ ಹೌದಾದ್ರೆ ಅಂದ್ರೆ ಅಲ್ಲ, ವಸ್ತು ಮುಖ್ಯ ಅಲ್ಲ, ನಿನ್ನ ಭಾವ ಪ್ರಧಾನ ಒಪ್ಪಿಕೊಳ್ತೇನೆ. ನನಗೆ ಬೇಕಾದದ್ದನ್ನು ನೀ ಕರುಣಿಸ್ತಾ ಇದ್ದಿ ಎನ್ನುವುದು ನಿನ್ನ ಮಾತಿನ ಮತಿತಾರ್ಥ. ಆಲೋಚನೆ ಮಾಡು. ಏನು? ನಿನ್ನ ಭಕ್ತನಾದಂತ ವೀರಮಣಿ ಎಷ್ಟು ತೆಂಗಿನಕಾಯಿ ಇಟ್ಟಿದ್ದಾನೋ ಗೊತ್ತಿಲ್ಲ. ತೆಂಗಿನಕಾಯಿ ಅಂತ ಹುಡುಗಿ ಕೊಟ್ಟಿದ್ದಾನ ಅಲ್ಲ, ಎಷ್ಟಿಟ್ಟಿದ್ದಾನೋ ಗೊತ್ತಿಲ್ಲ. ಅಷ್ಟಿಟ್ಟ ವೀರಮಣಿ ನಿನ್ನನ್ನೇ ನಂಬಿ ಮಾಡಿದ್ದರ ಯುದ್ಧದ ಪರಿಣಾಮ ಅವ ಸತ್ತು ಬಿದ್ದಿದ್ದಾನೆ. ಇರ್ಲಿ, ಈಗ ನಾವು ಆಲೋಚನೆ ಇರ್ಲಿ. ಈಗ ತೆಂಗಿನಕಾಯಿ ಕೊಡುವವರು ಆಲೋಚನೆ ಮಾಡಬೇಕು. ಬೇಡ ಬೇಡ, ಹೆಣ್ಣು ಕೊಟ್ಟವನೇ ಅಲ್ಲಿ ಬಿದ್ದಿದ್ದಾನೆ. ಈಗ ತೆಂಗಿನಕಾಯಿ ಕೊಟ್ಟರೆ ಬೆಲೆ ಬರ್ತದ? ಈಗ ಅವ ಬಿದ್ದಿದ್ದಾನೆ ಸತ್ಯ. ಈಗ ನಿನ್ನ ಹನುಮಂತ ಅಥವಾ ನೀನು ರಾಮನನ್ನು ದೇವರು ದೊಡ್ಡದು ಅಂತ ಹೇಳಿಕೊಂಡು ಬಂದ್ರಲ್ಲ, ನಿನ್ನ ಕಣ್ಣ ಮುಂದೆ ನಿನ್ನ ಸೇನೆ ಬೀಳಲಿಲ್ವಾ? ಬಿದ್ದಿದೆ. ನಿನ್ನ ಮಕ್ಕಳು ಸಾಯ್ಲಿಲ್ವಾ? ಬಿದ್ದಿದೆ. ನಿನ್ನ ಮಕ್ಕಳೇ ಸತ್ತಿದ್ದಾರೆ, ಮತ್ತೆ ಇವ ಸತ್ತದಕ್ಕೆ ಯಾಕೆ ಹೇಳ್ತೀವಿ? ಹಾಗೆ ಆಲೋಚನೆ ಮಾಡಿ. ಹಾಗಾದ್ರೆ ರಾಮದೇವರು ಅಂತ ಆಗಿದ್ದಾರೆ, ರಾಮದೇವರಾಗಿದ್ದರೆ ನಿನ್ನ ವಂಶದವರು ಯಾಕೆ ಸಾಯ್ತಾರೆ? ಹಾಗೆ ಆಲೋಚನೆ ಮಾಡೋದಕ್ಕೆ ಬರುವುದಿಲ್ಲ. ಉಭಯ ಪಕ್ಷದ ನಾಯಕರ ನೆಲೆಯಲ್ಲಿ ಆಲೋಚನೆ ಮಾಡಿದೆ. ಆ ಪಕ್ಷದ ನಾಯಕನಾಗಿ ನಿಂತವ ವೀರಮಣಿ, ಈ ಪಕ್ಷದ ನಾಯಕನಾಗಿ ನಿಂತವ ಶತ್ರುಘ್ನ. ನಾನಿನ್ನೂ ಜೀವಂತವಾಗಿರುತ್ತ ಈ ಯುದ್ಧದ ಆತ್ಯಂತಿಕವಾದ ಗೆಲುವು ಯಾರಿಗೆ ಕೇಳಿದ್ರೆ ನಾನೆಲ್ಲಿವರೆಗೆ ನನಗೆ ಎನ್ನುವುದು ಸಿದ್ಧವಾಗುತ್ತೆ. ಇಲ್ಲ, ವೀರಮಣಿ ಸೋತ ಹಾಗಾಗಲಿಲ್ಲ. ಯಾಕಾಗ್ಲಿಲ್ಲ? ಯಾಕಂದ್ರೆ ನಾ ಇದ್ದೇನೆ, ನಾನು ಮೃತ್ಯುಂಜಯ ಎನ್ನುವುದು ನಿನಗೆ ಗೊತ್ತಿದೆ. ಸರಿ, ಹಾಗಾದ್ರೆ ಬಂದಂತಹ ನಾನು ವೀರಮಣಿ ಅಳಿದಿದ್ದಾನೆ ಎನ್ನುವುದು ಸತ್ಯವೇ? ಒಂದೋ ವೀರಮಣಿಯನ್ನು ಯಾರು ಕೊಂದಿದ್ದಾನೆ ಅಂತವನನ್ನು ನಾನು ಕೊಲ್ಲುವುದು ಅಥವಾ ವೀರಮಣಿಯನ್ನು ಬದುಕಿಸುವುದು? ನನಗ ಸಾಧ್ಯತೆ ಎರಡೂ ಇದೆ. ಸತ್ತವರನ್ನು ಬದುಕಿಸುವ
ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವಂತ ನನಗೆ ಆ ಸಾಮರ್ಥ್ಯ ಉಂಟು. ಬೇಕಾದ್ರೆ ಬದುಕಿಸಲೂ ಬಲ್ಲೆ, ಅಥವಾ ನಿನಗ ಸಾಮರ್ಥ್ಯ ಉಂಟು. ನಾಳೆಯ ದಿನ ಮಂದಿಗಳೆಲ್ಲ ಸೇರಿ ವೀರಮಣಿಗೆ ಶ್ರದ್ಧಾಂಜಲಿ ಸಭೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಶ್ರದ್ಧಾಂಜಲಿ ಸಭೆ ಇಲ್ಲ, ಸತ್ತ ವೀರಮಣಿ ಬದುಕಿ ಬರ್ತಾನೆ. ಅಲ್ಲಲ್ಲ, ನನಗ ಯೋಗ್ಯತೆ ಉಂಟು, ಮೃತ್ಯುಂಜಯನಿಗಾದ ನನಗುಂಟು ಅಂತ ಹೇಳಿದ್ದು. ನೀ ಮಾಡಬಲ್ಲ ಎನ್ನುವುದು ನಮಗೆ ಗೊತ್ತುಂಟು. ಹೌದಾ? ಈಗ ಒಂದೋ ನಾನು ಪೂರ್ಣವನ್ನ ನಿಗ್ರಹಿಸಬಲ್ಲೆ. ಸತ್ತ ಹಾಗಾದವರೆಲ್ಲ ಬದುಕಿ ಬಂದದ್ದು ಕೇಳಿದ್ದೇವೆ ನಾವು. ಈಗ ಸತ್ತ ಹಾಗಾದವರಲ್ಲ ಭಾವಿಸಿದ್ದು ನಾವು, ಬದುಕಿ ಬಂದ ಪ್ರಸಂಗ ಕೇಳಿದ್ದೆ. ಅಯ್ಯೋ ಮಾರ್ಕಾಂಡೇಯನೇ ಇದ್ದಾನೆ, ನಾನೇ ಬದುಕಿಸಿದವನಿದ್ದೇನೆ, ಅದಲ್ಲ. ಅದು ಬದುಕುವುದಕ್ಕೆ ಕಾರಣ ಆಶೀರ್ವಾದದ ಬಲ, ಅದಕ್ಕಿಂತ ಹೆಚ್ಚೆಂತದ್ದು ಅಲ್ಲ, ಅದು ಪೂರ್ಣ ಅಷ್ಟೇ. ಅದಕ್ಕಿಂತಲೂ ಈಗ ವೀರಮಣಿಯನ್ನು ಒಂದು ಲಯದ ಅಧಿಕಾರಿಯು ನಾನು. ಲಯ ಅಂದ್ರೆ ಎಂತದ್ದು? ಮುಗಿಸುವುದಂತ ಅಷ್ಟೇ ಅಲ್ಲವಲ್ಲ, ಸಮತೋಲನಕ್ಕೆ ತರುವಂತದಕ್ಕೆ ಲಯ ಅಂತ ಹೆಸರು. ಹೌದಲ್ಲ? ಒಂದು ಸೂತ್ರದಲ್ಲಿ ಬಂಧಿಸುವುದು. ಒಂದೋ ವೀರಮಣಿಯನ್ನು ಕೊಂದವನನ್ನು ಕೊಂದು ಪೂರ್ಣ ಲಯಗೊಳಿಸುವುದು ಅಲ್ಲ, ವೀರಮಣಿಯನ್ನು ಕೊಂದವನನ್ನು ಕೊಂದು ವೀರಮಣಿಯನ್ನು ಬದುಕಿಸಿ ಸರಿಯಾದಂತ ರೀತಿಯಲ್ಲಿ ಲಯದಿಂದ ಹದದಿಂದ ಮತ್ತೆ ಮುನ್ನಡೆಯುವುದು. ಏನು ಪರಮೇಶ, ಲಯಾಧಿಕಾರಿಯಾಗಿ ನೀ ಲಯವನ್ನೇ ಕಾಪಿಡುವುದಕ್ಕೆ ಬರ್ತೀಯ ಅಂತ ಈಗ ಬರಬೇಕಾದದ್ದಲ್ಲ. ಮತ್ತೆ ಶರಣರ ಪೊರೆಯುವ ಬಿರುದಿನ ನಿನಗೆ ಹರಿತಂದಾದಿಯಲ್ಲಿ ಯಾವಾಗ ಆದಿ ಅಂದ್ರೆ ಯುದ್ಧ ಪ್ರಾರಂಭ ಆಗುವ ಪೂರ್ವದಲ್ಲಿ ನನ್ನಲ್ಲಿಯೋ ಅಥವಾ ಅವನಲ್ಲಿಯೋ ನೀ ಆಡಿದ್ರೆ ಅಥವಾ ತೊಡಗಿಸಿಕೊಂಡಿದ್ರೆ ಆಗ ತೊಡಗಿಸಿಕೊಳ್ಳಬಹುದೇ. ಅಲ್ಲದೆ ಆಗ ಕರ್ತದ್ದು ಯಾರು ಕರೆಯುವುದು? ನಮಗೆ ಯಾವಾಗ ಕರೆಯುತ್ತಾರೆ ಆವಾಗ ನಮ್ಮ ಪ್ರವೇಶ ಇರುವುದು. ಈಗ ನಮ್ಮದು ಮೊದಲೇ ಆಗಿ ಉಂಟೇನೋ ಹಾಗೆ ನಾವು ಮೊದಲೇ ಬರುವ ಕ್ರಮ ಇಲ್ಲ. ಒಂದು ಮಾತು ಕೇಳುವುದು, ಎಂತದ್ದು? ಈಗ ಯಾರು ಕರೆದು? ನೀ ಕರೆದಿದ್ಯಾ ಮೊದಲು? ಈಗ ಯಾರು ಕರೆದು? ಈಗ ನನಗೆ ಇಲ್ಲಿ ಉಂಟು, ಈಗ ನನಗೆ ಕರ್ತೃತ್ವ ಉಂಟು. ವೀರಮಣಿಯ ಅಳಿವಾದ್ದರಿಂದ ಈ ಪುರದ ರಕ್ಷಕರಾಗಿ ನಾನಿರುವುದರಿಂದ ಈಗ ನನಗೆ ಬರುವಂತದ್ದೇ ಉಂಟು. ದೇವರೇ, ಏನು ಈಗ ಅನಿವಾರ್ಯಕ್ಕೆ ಬರುವುದಕ್ಕಿಂತ ಮೊದಲೇ ನೀ ಬರಬಹುದಾಗಿತ್ತಲ್ಲ ಅಂತ ಹೇಳಿದ್ ನಾನು. ಮೊದಲೇ ನೀನು ಕರೆದಿಯೋ? ನಾ ಕರೀಲಿಲ್ಲ. ನೀ ನೆನಪು ಮಾಡಿಕೊಂಡಿಯೋ? ಇಲ್ಲ. ಭಗವಂತನನ್ನು ಒಬ್ಬಾತನು ಭಕ್ತನು ಭಾವದಿಂದ ಕರೆದ ಅಂತ ಆದ್ರೆ, ಶ್ರದ್ಧೆಯಿಂದ ಭಕ್ತಿಯಿಂದ ಕರೆದ ಅಂತ ಆದ್ರೆ ಬಂದು ನಿಮಗಿಬ್ಬರಿಗೂ ಬೇಕಾದ್ದನ್ನು ನಾನು ಆವಾಗ ಒದಗಿಸಿಕೊಡುತ್ತಿದ್ದೆ. ಆವಾಗ ನಿನ್ನ ಪಕ್ಷದವನೂ ಆಗುತ್ತಿದ್ದೆ, ವೀರಮಣಿಗೂ ಬೇಕಾದ ಮಾವನಾಗಿ ಉಳಿಯುತ್ತಿದ್ದೆ. ನೀನ್ ಅಲ್ಲಿ ನನ್ನನ್ನು ಮರೆತು ಬಿಟ್ಟದ್ದರಿಂದ ಈಗ ನಾನು ವೀರಮಣಿಯ ಪಕ್ಷವನ್ನ ಅಂತೆ ಬಂದಿದ್ದೇನೆ. ಏನು ಪರಮೇಶ, ದೇವನನ್ನು ನುತಿಸುವುದು ಅಂತ ಪ್ರತ್ಯಕ್ಷವಾಗಿ ಕೈ ಮುಗಿಬೇಕು ಅಂತಿಲ್ಲ, ಇಲ್ಲ, ಭಾವದಿಂದಲೂ ಕಾಣುವುದಕ್ಕೆ ಬರ್ತದೆ. ಹೌದು, ಲೋಕದ ಪ್ರತಿಯೊಬ್ಬರ ಭಾವವನ್ನು ಅರ್ಥವಿಸಿಕೊಳ್ಳುವ ಸಾಮರ್ಥ್ಯ ಇದ್ದದ್ದು ಯಾರಿಗೆ ಕೇಳಿದೆ? ತ್ರಿಮೂರ್ತಿಗಳಂತ ನಿಮಗೆ ಎನ್ನುವುದನ್ನು ಬಲ್ಲ ನಾನು. ಬಂದಾಗ ಒಂದು ಮಾತು ನೀನೇ ನನ್ನಲ್ಲಿ ಕೇಳಿ, ಸಂಧಾನ ಯಾಕೆ? ನಾ ಉತ್ತರಿಸಿದ್ದೇನೆ, ಪರಮೇಶ್ವರನ ಸಾನ್ನಿಧ್ಯ ಉಂಟು ಎನ್ನುವುದಕ್ಕಾಗಿ ಸಂಧಾನ. ಅದರ ಅರ್ಥ ಎಂತದ್ದು? ಪರೋಕ್ಷವಾಗಿ ನಾನು ನಿನಗೆ ಬಾಗಿದ್ದೇನೆ ಎನ್ನುವುದೇ ಅರ್ಥ. ಅದಕ್ಕೆ ನೀ ಬೆಲೆ ಕೊಟ್ಟಿಯಾ? ಅಷ್ಟಕ್ಕೆ ನಿಲ್ಲಿಸಿದ್ಯಾ ನೀನು? ಇಲ್ಲ. ಮರುತ ಸುತಬ ಸುಜ್ಞಾನಿ ನೀನಹೇ, ಹೋಗು ಸಂಧಾನಕ್ಕೆ ಬೇಕಾದ ಹಾಗೆ ಹೇಳು. ಒಪ್ಪದಿದ್ದರೆ ಮುಂದಿನ ವಾಕ್ಯ ಅಂತದ್ದು, ಅವನ ಪುತ್ರ ಮಿತ್ರಾದಿಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುವ ವಾಕ್ಯ. ಅಲ್ಲಲ್ಲ, ಎಲ್ಲಿಯಾದ್ರೂ ಯುದ್ಧಕ್ಕೆ ಬಂದ ಅಂತಾದ್ರೆ ಅಹಿವಿಭೂಷಣ ಗುವಂಚನು. ಯಾರು ಅಹಿವಿಭೂಷಣ? ಯಾರು? ನೀನೇ. ಹೌದಾ? ಹಾಗಾದ್ರೆ ಒಂದು ಕೈಯಿಂದ ಬೆಣ್ಣೆ ಹಚ್ಚುತ್ತಿ, ಮತ್ತೊಂದು ಕೈಯಿಂದ ಕೆನ್ನೆಗೆ ಹೊಡೆಯುತ್ತಿ ನೀನು. ಈ ಕಡೆಯಿಂದ ಮಗುಚಿ ಹುಟ್ಟುತ್ತಿ, ಆ ಕಡೆಯಿಂದ ತೊಟ್ಟಿಲು ತೂಗುತ್ತಿ. ಈಗ ನೀನೇನು ಹೇಳಿದೆ? ಶಿವನಿದ್ದಾನೆ ಎನ್ನುವ ಕಾರಣಕ್ಕೆ ಸಂಧಾನ, ಮತ್ತೊಂದು ಮಾರ್ಗದಲ್ಲಿ ನೀನೇ ಅಹಂಕಾರ ತೋರಿಸುತ್ತಿ. ಶಿವನೇ ಬಂದರೆ ಅಂಜುವುದಿಲ್ಲ ಅಂದ್ರೆ ಎಂತದ್ದು? ನನ್ನ ಎದುರು ನಿಲ್ಲಬೇಕು ಅಂತ ನಿನಗೂ ಉಂಟು ಅಂತ ಆಯ್ತು. ಖಂಡಿತ ಹಾಗಲ್ಲ. ಎಲ್ಲೋ ಎಲ್ಲೋ ಈ ಪ್ರಸಂಗ ಸ್ವಲ್ಪ ಎದುರೆದುರಾಗಬೇಕು ಅಂತ ನೀನೇ ಎಲ್ಲ ಸ್ವಲ್ಪ ಕೈಯಾಡಿಸದ ಹಾಗೆ ಉಂಟು. ನಾನು ಕೈಯಾಡಿಸುವುದೇ ಹೌದಾದ್ರೆ ಹೀಗಲ್ಲ, ಬೇರೆ ರೀತಿಯೇ ಬರ್ತಿದ್ದೆ. ಅಲ್ಲಲ್ಲ, ಅದು ಹಾಗೆ ದೊಡ್ಡವರು ಇರುವಂತ ಹೊತ್ತಿನಲ್ಲಿ ಸ್ವಲ್ಪ ಸಣ್ಣದಾಗಿ ಆದ್ರೂ ಬರುವಂತ ಉಂಟು. ಯಾಕೆ? ಕಾರಣ ಉಂಟು. ಏನು? ನಮ್ಮೂರಿನಲ್ಲಿ ಇದು ತೊಡಗಿದ್ದು ಅಯೋಧ್ಯೆಯಲ್ಲಿ. ಹೌದು. ಆಗ ಅನುಗ್ರಹ ಕೊಟ್ಟವ ಯಾರು? ನೀನೆ. ಹೌದು. ಹೌದಲ್ಲ? ಹೌದಪ್ಪ. ಅನುಗ್ರಹ ಅಯೋಧ್ಯೆಯಲ್ಲಿ ಅದಕ್ಕಿಂತ ಹಿಂದೆಯೇ ಕೊಟ್ಟಿದ್ದೇನೆ. ಅಹಿವಿಭೂಷಣ ವಂಜನು ಎನ್ನುವ ವಾಕ್ಯದ ಅರ್ಥ ಎಂತದ್ದು? ದೇವನಾದಂತ ಪರಮೇಶ್ವರನ ಅನುಗ್ರಹ ಉಂಟು, ಅವನೇ ಮುನಿದ ಅಂತಾದ್ರೂ ಅವನಿಗಂಜುವುದಕ್ಕಿಲ್ಲ. ಹಾಗಲ್ಲ, ನೀನು ಹೇಳಿದ ಭಾವ ಹಾಗಲ್ಲ. ಅಲ್ಲಲ್ಲ, ಸಂಧಾನಕ್ಕೆ ವೀರಮಣಿಯು ಒಪ್ಪದೇ ಇದ್ದರೆ, ಯುದ್ಧಕ್ಕೆ ಸಿದ್ಧನಾದರೆ ವೀರಮಣಿ ಅಂತದ್ದು ಅವನ ಮಾವನಾದಂತಹ ಶಿವ ಬಂದರೂ ಹೆದರುವುದಿಲ್ಲ. ಹಾಗಾದ್ರೆ ನಿನ್ನ ಮನಸ್ಸಿನಲ್ಲಿ ವಿರೋಧ ಉಂಟು ಮೊದಲೇ ಆಗಲಿಲ್ವಾ? ಈಗ ನಾ ಹೆದರಿದೇನೋ? ಹೆದರ್ಲಿಲ್ಲ. ಮತ್ತೆಂತದ್ದು? ಹಾಗಾದ್ರೆ ಮೊದಲು ನಿನ್ನ ಗೌರವಿಸಿದ್ದೇನೆ ಅಂತದ್ದು. ಸಂಧಾನಕ್ಕೆ ಒಪ್ಪದಿದ್ದರೆ ಅದರ ಅರ್ಥ ಎಂತದ್ದು? ಪ್ರಧಾನ ಪ್ರಾಶಸ್ತ್ಯ ಸಂಧಾನ ಅದೇ ಮುರಿಯಲ್ಪಡ್ತದೆ ಅಂತ ಆದ್ರೆ ಪರಮೇಶ್ವರ ಅದೇ ಹೇಳಿದ. ಆಮೇಲೆ ಆದ್ರೂ ಒಂದು ಶಿವನೇ ಹೀಗಾಯ್ತು ಅಂತ ಹೇಳಬೇಕಾ ಬೇಡವಾ ನೀವು? ಇಲ್ಲ, ನಮ್ಮದು ಒಂದು ಕ್ರಮ ಮಾತ್ರ, ಸಂಧಾನ ಎನ್ನುವ ಉಪಕ್ರಮ. ಅದನ್ನು ಮೀರುವುದಕ್ಕೆ ಮುಂದಾಗುತ್ತೀರಿ ಅಂತಾದ್ರೆ ಆಗ ಹೊಡಿಲಿಕ್ಕೆ ಬರ್ತದೆ. ಹೌದಾ? ವೀರಮಣಿ ಏನು, ಅವನನ್ನು ಅವಲಂಬಿಸಿ ಬಂದಂತ ವೀರಭದ್ರಾದಿಗಳೇನು, ಮಹಾಭದ್ರನಾದಂತ ರುದ್ರನೇ ಬಂದರೂ ನನ್ನ ಕಣೆಯಲ್ಲಿ ಉತ್ತರ ಉಂಟು. ಇದು 3 ಮೊನೆಯುಳ್ಳಂತಹ ಶೂಲ. ಹೌದಾ? ಹೌದು. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ತಾಪತ್ರಯಾದಿಗಳನ್ನು ಪರಿಹರಿಸುವಂತಹ ಶಕ್ತಿ ಸಂಪನ್ನ ಶೀಲತೆಯನ್ನು ಹೊಂದಿಕೊಂಡದ್ದು ಮಾತ್ರ ಅಲ್ಲ, ತಲೆ ಕಡಿಲಿಕ್ಕೂ ಆಗುತ್ತದೆ. ಗೊತ್ತುಂಟ? ಸೋಲಿಸ್ಲಿಕ್ಕೆ ಒಂದೇ ಮಳೆ ಸಾಕಾಗುತ್ತದೆ. ಹೌದಾ?